ಎಲ್ರಿಗೂ ನಮಸ್ಕಾರ. ಪ್ರಿಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ನಿಮಗೆ ನೆಕ್ಸ್ಟು TET ಆಗಿರ್ಬೋದು, HSTR, GPSTR, PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಕನ್ನಡ ಭಾಷಾ ಬೋಧನೆಯಲ್ಲಿ ಸಮಗ್ರ ಭಾಷಾ ವಿಧಾನ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ, ಮುಖ್ಯವಾಗಿ ಯಾವುದಕ್ಕೆ ಒತ್ತು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿರೋದು. ಸೊ ಈ ಒಂದು ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ನಾನು ಮತ್ತೆ ಆಯ್ಕೆಗಳನ್ನ ಓದಕ್ಕೆ ಹೋಗಲ್ಲ. ಸೊ ನೀವು ಆಯ್ಕೆಗಳನ್ನ ನೋಡಿ ಗೆಸ್ ಮಾಡಿ ನಾನು ಸರಿಯಾದ ಉತ್ತರ ಏನು ಅಂತ ನಾನು ಹೇಳ್ತೀನಿ, ಓಕೆನಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಭಾಷೆಯನ್ನು ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸಲು ಪ್ರೋತ್ಸಾಹಿಸುವುದು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಒಂದು ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಏನಿದೆ, ಭಾಷೆಯನ್ನು ಅದರ ಒಂದು ನೈಜ ಮತ್ತು ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸೋದಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಇದು ಪ್ರೋತ್ಸಾಹ ಮಾಡುತ್ತೆ. ಪ್ರತ್ಯೇಕ ವ್ಯಾಕರಣ ನಿಯಮಗಳಿಗಿಂತ ಭಾಷೆಯನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಹೆಚ್ಚು ಒತ್ತನ್ನು ನೀಡೋವಂಥದ್ದು. ಇದು ಓದುವಿಕೆ ಆಗಿರಬಹುದು, ಬರವಣಿಗೆ ಆಗಿರಬಹುದು, ಕೇಳೋದಾಗಿರ್ಬೋದು ಮತ್ತು ಮಾತನಾಡೋದು. ಸೊ ಈ ಎಲ್ಲ ಸ್ಕಿಲ್ಗಳನ್ನು ಒಟ್ಟಾಗಿ ಡೆವಲಪ್ ಮಾಡುವಂತಹ ಒಂದು ಗುರಿಯನ್ನು ಹೊಂದಿರುವಂಥದ್ದು. ಹಾಗಾಗಿ ಆಪ್ಷನ್ 2 ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಎರಡನೇ ಒಂದು ಪ್ರಶ್ನೆ, ಕಲಿಕೆಯಲ್ಲಿ ಮಗುವಿನ ವಿಕಾಸದ ಆಸನ್ನ ವಲಯ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಝೋನ್ ಆಫ್ ಪ್ರಾಕ್ಸಿಮಾ ಡೆವಲಪ್ಮೆಂಟ್ ZPD ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಪಿಯಾಜೆ ಆಗಿರ್ಬೋದು, ವೈಗೋಡ್ಸ್ಕಿ ಆಗಿರ್ಬೋದು, ಸ್ಕಿನ್ನರ್ ಮತ್ತು ಬ್ರೂನರ್. ಸರಿಯಾದ ಉತ್ತರ ಆಪ್ಷನ್ 2 ವೈಗೋಡ್ಸ್ಕಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ವೈಗೋಡ್ಸ್ಕಿ ಅವರು ಏನಿದ್ದಾರೆ, ಅವರ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಒಂದು ಪ್ರಮುಖ ಪರಿಕಲ್ಪನೆಯಾಗಿರೋದ್ರಿಂದ ವಿಕಾಸದ ಆಸನ್ನ ವಲಯ, ಈ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಏನಿದೆ, ಸೊ ಇದರ ಪ್ರಕಾರ ಒಬ್ಬ ವಿದ್ಯಾರ್ಥಿ, ಒಬ್ಬ ಸ್ಟೂಡೆಂಟ್ ಇಂಡಿಪೆಂಡೆಂಟ್ ಆಗಿ ಸಾಧಿಸಬಹುದಾಗಿರುವಂತಹ ಮತ್ತು ಸಮರ್ಥ ಮಾರ್ಗದರ್ಶನ ಅಥವಾ ಸಹಪಾಠಿಗಳ ಸಹಯೋಗದೊಂದಿಗೆ ಸಾಧಿಸಬಹುದಾಗಿರುವಂತಹ ಒಂದು ಸಾಮರ್ಥ್ಯದ ನಡುವಿನ ಒಂದು ಅಂತರಾನೇ ZPD ಅಂತ ಹೇಳಿರೋದು, ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿರೋದು. ಸೊ ಹಾಗಾಗಿ ಈ ಪ್ರಶ್ನೆಗೆ ವೈಗೋಡ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮೂರನೇ ಒಂದು ಪ್ರಶ್ನೆ ನೋಡಿ, ಕನ್ನಡ ಭಾಷಾ ತರಗತಿಯಲ್ಲಿ ರಚನಾತ್ಮಕವಾದಿ ವಿಧಾನದ ಪ್ರಮುಖ ಲಕ್ಷಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡಿ, ಇಲ್ಲಿ ಆಯ್ಕೆ 1, 2, 3, 4. ಸೊ ನೀವು ಆಯ್ಕೆಯನ್ನು ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಉತ್ತರ ಹೇಳ್ತೀನಿ. ಎಸ್, ಆಯ್ಕೆ 2, ವಿದ್ಯಾರ್ಥಿಗಳು ತಮ್ಮದೇ ಆದ ಜ್ಞಾನವನ್ನು ನಿರ್ಮಿಸೋದಕ್ಕೆ ಪ್ರೋತ್ಸಾಹಿಸುವುದು ಅನ್ನೋದು ಆನ್ಸರ್ ಆಗುತ್ತೆ. ಸೊ ರಚನಾತ್ಮಕವಾದಿ ವಿಧಾನದಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಜ್ಞಾನ ಮತ್ತು ಹೊಸ ಅನುಭವಗಳ ಆಧಾರದ ಮೇಲೆ ಅವ್ರದ್ದೇ ಆದಂತಹ ಒಂದು ಜ್ಞಾನವನ್ನು ಸಕ್ರಿಯವಾಗಿ ನಿರ್ಮಾಣ ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಟೀಚರ್ಸು ಇಲ್ಲಿ ಬರೀ ಸುಗಮಕಾರರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅಷ್ಟೇ ಹೊರತು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾದಂತಹ ಒಂದು ಸೂಕ್ತ ವಾತಾವರಣವನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2, ವಿದ್ಯಾರ್ಥಿಗಳು ತಮ್ಮದೇ ಆದ ಜ್ಞಾನವನ್ನು ನಿರ್ಮಿಸಲು ಪ್ರೋತ್ಸಾಹಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನಾಲ್ಕನೇ ಒಂದು ಪ್ರಶ್ನೆ, ಕನ್ನಡ ಭಾಷಾ ಕಲಿಕೆಯಲ್ಲಿ ಕತೆ ಹೇಳುವ ವಿಧಾನ, ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಏನಿದೆ, ಅದರ ಒಂದು ಪ್ರಯೋಜನ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿರ್ಬೋದು? ಸೊ ನೋಡಿ, ಇಲ್ಲಿ ಈ ರೀತಿ ಇದೆ ಆಯ್ಕೆಗಳು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಯ್ಕೆ 3, ಕೇಳುವಿಕೆ ಮತ್ತು ಮಾತನಾಡುವ ಕೌಶಲ್ಯಗಳನ್ನು ಸುಧಾರಿಸುವುದು ಹಾಗೆ ಸೃಜನಾತ್ಮಕತೆಯನ್ನು ಹೆಚ್ಚಿಸುವುದು ಅಂತ. ಸೊ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಏನಿದೆ, ವಿದ್ಯಾರ್ಥಿಗಳಲ್ಲಿ ಕೇಳಿಸ್ಕೊಳ್ಳೋದು ಮತ್ತು ಮಾತಾಡುವಂತಹ ಒಂದು ಸ್ಕಿಲ್ಲನ್ನು ಸಹಜವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಅದು ಸಹಾಯ ಮಾಡ್ತಾ ಹೋಗುತ್ತೆ. ಇದೇನಾಗುತ್ತೆ, ಅವರ ಒಂದು ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಭಾಷೆಯ ಒಂದು ಹರಿವನ್ನು ಸುಧಾರಣೆ ಮಾಡುತ್ತೆ, ಜೊತೆಗೆ ಸೃಜನಾತ್ಮಕತೆಯನ್ನು ಉತ್ತೇಜಿಸುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಕನ್ನಡ ಬೋಧನೆಯಲ್ಲಿ ಸಂವಹನಾತ್ಮಕ ವಿಧಾನ ಕಮ್ಯುನಿಕೇಟಿವ್ ಅಪ್ರೋಚ್ ಯಾವುದಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಇದೆ. ಆಯ್ಕೆ 1, 2, 3, 4. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 2, ನಿಜ ಜೀವನದ ಸನ್ನಿವೇಶಗಳಲ್ಲಿ ಭಾಷೆಯನ್ನು ಬಳಸುವಂತಹ ಸಾಮರ್ಥ್ಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಈ ಒಂದು ಕಮ್ಯುನಿಕೇಟಿವ್ ಅಪ್ರೋಚ್ ಅಥವಾ ಸಂವಹನಾತ್ಮಕ ವಿಧಾನದ ಮುಖ್ಯ ಉದ್ದೇಶ
ಏನಪ್ಪ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ನಿಜ ಜೀವನದ ಸನ್ನಿವೇಶಗಳಲ್ಲಿ ಕನ್ನಡ ಒಂದು ಭಾಷೆಯನ್ನು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಸಕ್ರಿಯಗೊಳಿಸುವಂಥದ್ದು ಮತ್ತು ಭಾಷೆಯ ಒಂದು ರಚನೆಯ ಕಂಠಪಾಠಕ್ಕಿಂತ ಭಾಷೆಯನ್ನು ಕಾರ್ಯನಿರ್ವಹಣೆಯಲ್ಲಿ ಬಳಸೋದಕ್ಕೆ ಹೆಚ್ಚು ಪ್ರಿಫರ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ 2 ನಿಜ ಜೀವನದ ಸನ್ನಿವೇಶಗಳಲ್ಲಿ ಭಾಷೆಯನ್ನು ಬಳಸುವಂತಹ ಸಾಮರ್ಥ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ಈ ರೀತಿ ಇದೆ. ಕನ್ನಡ ಭಾಷಾ ಬೋಧನೆಯಲ್ಲಿ ಬಹುಭಾಷಾ ಸಾಮರ್ಥ್ಯ ಇದರ ಒಂದು ಪಾತ್ರ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ 1, 2, 3, 4 ಸರಿಯಾದಂತಹ ಉತ್ತರ. ಆಯ್ಕೆ 2 ಕಲಿಕಾ ಸಂಪನ್ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜ್ಞಾನ ವಿಸ್ತರಣೆಗೆ ಸಹಾಯ ಮಾಡುತ್ತೆ ಅಂತ. ಸೊ ಇದು ಬಹುಭಾಷಾ ಸಾಮರ್ಥ್ಯ ಏನಿದೆ ಭಾಷೆಯ ಕಲಿಕೆಗೆ ಒಂದು ದೊಡ್ಡ ಸಂಪನ್ಮೂಲ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಅವರ ಮಾತೃಭಾಷೆ ಮದರ್ ಟಂಗ್ ಏನಿದೆ ಆ ಜ್ಞಾನವನ್ನು ಹೊಸ ಭಾಷೆಯನ್ನು ಕಲಿಯೋದಕ್ಕೆ ಬಳಸ್ಕೊಳ್ತಾರೆ ಮತ್ತು ಜ್ಞಾನದ ವರ್ಗಾವಣೆ ಮತ್ತು ಗ್ರಹಿಕೆಯನ್ನು ಸುಗಮಗೊಳಿಸುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ಈ ರೀತಿ ಇದೆ. ಕನ್ನಡದಲ್ಲಿ ಭಾಷಾ ಕಲಿಕೆಯ ಫೋನಿಮಿಕ್ ಜಾಗೃತಿ ಎಂದರೆ ಏನು ಅಂತ ಕೇಳಿದರೆ, ಫೋನಿಮಿಕ್ ಅವೇರ್ನೆಸ್ ಅಂದರೆ ಏನು ಅಂತ. ಸೊ ಈ ಪ್ರಶ್ನೆಗೆ ನೋಡಿ ಉತ್ತರ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಆಯ್ಕೆ 1, 2, 3, 4 ಸರಿಯಾದಂತಹ ಉತ್ತರ. ಆಯ್ಕೆ 1 ಪದಗಳಲ್ಲಿನ ವೈಯಕ್ತಿಕ ಶಬ್ದಗಳನ್ನು ಗುರುತಿಸುವ ಮತ್ತು ನಿರ್ವಹಿಸುವ ಸಾಮರ್ಥ್ಯ ಅನ್ನೋದು. ಫೋನಿಮಿಕ್ ಜಾಗೃತಿ ಅಂತ ಹೇಳಿದ್ರೆ ಪದಗಳಲ್ಲಿ ವರ್ಡ್ಸ್ಗಳಲ್ಲಿ ಇರತಕ್ಕಂತಹ ಒಂದು ಪರ್ಸ್ನಲ್ ವರ್ಡ್ಸ್ ವೈಯಕ್ತಿಕ ಶಬ್ದಗಳನ್ನು ಗುರುತಿಸ್ತಕ್ಕಂತಹ ಮತ್ತು ಡಿವೈಡ್ ಮಾಡುವಂತಹ ಮತ್ತು ಅವುಗಳನ್ನು ನಿರ್ವಹಿಸುವಂತಹ ಒಂದು ಎಬಿಲಿಟಿ ಆಗಿರುತ್ತೆ. ಓದೋದು ಮತ್ತು ಕಾಗುಣಿತ ಕಲಿಕೆಗೆ ಒಂದು ಮೂಲಭೂತ ಸ್ಕಿಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಭಾಷಾ ಕಲಿಕೆಯಲ್ಲಿ ಭಾಷಾ ಆಟಗಳು ಅಂದರೆ ಲ್ಯಾಂಗ್ವೇಜ್ ಗೇಮ್ಸ್ ಮತ್ತು ಚಟುವಟಿಕೆಗಳ ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಯ್ಕೆ 3 ಅವು ಕಲಿಕೆಯನ್ನು ಆಹ್ಲಾದಕರವಾಗಿಸುತ್ತದೆ ಮತ್ತು ಸಹಯೋಗವನ್ನು ಉತ್ತೇಜಿಸುತ್ತದೆ ಅಂತ. ಅಂದರೆ ಭಾಷಾ ಆಟಗಳು ಮತ್ತು ಚಟುವಟಿಕೆಗಳೇನು ಮಾಡುತ್ತೆ ಕಲಿಕೆಯನ್ನು ಹೆಚ್ಚು ಸಂತೋಷದಾಯಕವಾಗಿಸುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಜಾಸ್ತಿ ಮಾಡೋ ಹಾಗಾಗುತ್ತೆ ಮತ್ತು ಸಹಯೋಗ ಮತ್ತು ಕಮ್ಯುನಿಕೇಷನ್ ಮತ್ತು ನೈಸರ್ಗಿಕ ಭಾಷಾ ಬಳಕೆಗೆ ಅವಕಾಶವನ್ನು ಪ್ರೊವೈಡ್ ಮಾಡುತ್ತೆ. ಸೊ ಆಪ್ಷನ್ 3 ಇದಕ್ಕೆ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. 9ನೇ ಒಂದು ಪ್ರಶ್ನೆ. ಕನ್ನಡ ಭಾಷಾ ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುವಂತಹ ವಿದ್ಯಾರ್ಥಿಗಳನ್ನು ಹೇಗೆ ನಿಭಾಯಿಸಬಹುದು ಅಂತ ಪ್ರಶ್ನೆ. ಸೊ ಯಾವ ರೀತಿಯಾಗಿ ನಿಭಾಯಿಸ್ತೀರಾ ಹಾಗಾದರೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಏನು? ಆಪ್ಷನ್ 2 ವಿಭಿನ್ನ ಕಲಿಕಾ ಶೈಲಿಗಳಿಗೆ ಸೂಕ್ತವಾದ ವೈವಿಧ್ಯಮಯ ಬೋಧನಾ ತಂತ್ರಗಳನ್ನು ಬಳಸೋದು ಅಂತ. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುವಂತಹ ಸ್ಟೂಡೆಂಟ್ಸ್ಗಳನ್ನು ನಿಭಾಯಿಸೋದಕ್ಕೆ ಟೀಚರ್ಸ್ ಏನು ಮಾಡಬೇಕು, ಬೇರೆ ಬೇರೆ ಕಲಿಕಾ ಶೈಲಿಗಳು ಮತ್ತು ಸಾಮರ್ಥ್ಯಗಳಿಗೆ ಸೂಕ್ತವಾದಂತಹ ಬೇರೆ ಬೇರೆ ಬೋಧನಾ ತಂತ್ರಗಳು, ಟೀಚಿಂಗ್ ಟೆಕ್ನಿಕ್ಸ್ಗಳನ್ನು, ಆಕ್ಟಿವಿಟೀಸ್ಗಳನ್ನು, ಇವ್ಯಾಲ್ಯುಯೇಷನ್ಗಳನ್ನು ಬಳಸಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 10ನೇ ಒಂದು ಪ್ರಶ್ನೆ. ನಿರ್ಣಾಯಕ ಮೌಲ್ಯಮಾಪನ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಇದರ ಒಂದು ಮುಖ್ಯ ಉದ್ದೇಶ ಕನ್ನಡ ಬೋಧನೆಯಲ್ಲಿ ಏನು ಅಂತ. ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಆಬ್ಜೆಕ್ಟಿವ್ ಏನಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಪ್ರಶ್ನೆಗೆ ಆಯ್ಕೆ 2 ಬೋಧನಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಸುಧಾರಿಸಲು ಪ್ರತಿಕ್ರಿಯೆ ನೀಡುವುದು ಅಂತ. ಅಂದರೆ ನಿರ್ಣಾಯಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್ ಏನಿದೆ ಕಲಿಕಾ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ವಿದ್ಯಾರ್ಥಿಗಳ ಒಂದು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತು ಬೋಧನಾ ವಿಧಾನಗಳನ್ನು ಅಗತ್ಯಕ್ಕೆ ತಕ್ಕ ಹಾಗೆ ಸರಿಹೊಂದಿಸೋದಕ್ಕೆ ಟೀಚರ್ಸ್ಗೆ ಪ್ರತಿಕ್ರಿಯೆ ನೀಡುವುದನ್ನು ಒಳಗೊಂಡಿರುತ್ತೆ. ಹಾಗಾಗಿ ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.